ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಸಾದಾ ಬ್ಲೌಸ್ನ ಕಟ್ಟಿಂಗ್ ಮಾಡೋದು ಹೇಗೆ ಅಂಥೇಳಿ ನಿಮಗೆ ತೋರಿಸ್ಕೊಡ್ತೇನೆ ರೀ. ಮೊದಲಿಗೆ ನಾನು ಕಟ್ಟಿಂಗಿನ ವಿಡಿಯೋ ಮತ್ತು ಸ್ಟಿಚಿಂಗ್ ವಿಡಿಯೋನ ಎರಡೂ ಕೂಡ ಹಾಕಿದ್ದೆ. ಸೊ ಈಗ ಮತ್ತೊಮ್ಮೆ ಇರಲಿ ಅಂಥೇಳಿ ನಾನು ಮತ್ತೊಮ್ಮೆ ಸಾದಾ ಬ್ಲೌಸ್ ಕಟ್ಟಿಂಗ್ ಹೇಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ ರೀ. ಈ ಥರದ ಬಟ್ಟೆಗಳಲ್ಲಿ ಯಾವ ಥರ ಕಟ್ಟಿಂಗ್ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ಕೊಡ್ತೇನೆ ರೀ. ಬರ್ರಿ ಹೇಗೆ ಅಂಥೇಳಿ ನೋಡ್ಕೊಂಬರೋಣ. ಮೊದಲಿಗೆ ನೀವು ಬಟ್ಟೆನ ಯಾವ ಥರ ಹಾಕ್ಕೊತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಈ ಥರ ಡಿಸೈನ್ಗಳಿರೋದ್ರಿಂದ ನೀವು ಈ ಥರ ಬಟ್ಟೆನ ಉದ್ದದಲ್ಲಿ ಅಗಲದಲ್ಲಿ ಈ ಥರ ಮಾಡಿಸ್ಕೊಂಡು ಹಾಕ್ಕೊಂಡ್ರಿ ಅಂತ ಹೇಳಿದ್ರೆ ತುಂಬಾ ಸುಲಭ ಆಗುತ್ತೆ. ಸೊ ನಾನಿಲ್ಲಿ ಅಗಲನ ಮತ್ತು ಉದ್ದನ ಮಾರ್ಕ್ ಮಾಡಿಕೊಂಡು ಸೇಫ್ಟಿ ಪಿನ್ನ ಹಾಕ್ಕೊಂಡಿದ್ದೀನಿ. ಸೊ ಸೇಫ್ಟಿ ಪಿನ್ನು ತುಂಬಾ ಮುಖ್ಯ. ಹಾಕೋದ್ರಿಂದ ನಿಮಗೆ ಬಟ್ಟೆ ಆ ಕಡೆ ಈ ಕಡೆ ಹೋಗೋದು ತಪ್ಪುತ್ತೆ. ಸೊ ಅದಾದಮೇಲೆ ನಾನಿಲ್ಲಿ ನಮ್ಮ ಬ್ಲೌಸ್ನ ಅಳತೆ ತೊಗೊಂಡು ರೆಡಿಮೇಡ್ ಬ್ಲೌಸ್ನ ಅಳತೆ ತೊಗೊಂಡು ನಾನಿಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ಉದ್ದ ಅವರದ್ದು 12.5 ಇಂಚಿತ್ತು. ನಾನು ಅದಕ್ಕೆ 1.5 ಇಂಚ್ ಆ್ಯಡ್ ಮಾಡಿ 14 ಇಂಚಿಗೆ ಈ ಥರ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಟು ಬ್ಯಾಕು ಒಂದೇ ಸರ್ತಿ ನಾನು ಈ ಥರ ಮಾರ್ಕ್ ಮಾಡಿಕೊಂಡು ಒಂದು ಸ್ಕೇಲ್ನ ಅಳತೆಯಿಂದ ಮಾರ್ಕ್ನ ಮಾಡಿಕೊಂಡು ಗೆರೆನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಈ ಥರ ನೀವು ಫ್ರಂಟ್ ಟು ಬ್ಯಾಕು ಒಂದೇ ಕಡೆ ಬರುವಂತೆ ಈ ಥರ ನೀವು ತಿರುಗಿಸಿ ಬಟ್ಟೆನ ಹಾಕ್ಕೋಬೇಕಾಗತ್ತೆ. ಸೊ ಹಾಕ್ಕೊಂಡಿದ್ದು ಆದಮೇಲೆ ಈ ಥರ ನೀವು ಅರ್ಧ ಭುಜ ಮತ್ತು ಕೊರಳನ್ನ ಶೇಪ್ನ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇದಕ್ಕೂ ಮುಂಚೆ ನಾನು ಯಾವ ಥರ ಅಳತೆನ ತೊಗೋಬೇಕು, ಯಾವ ಥರ ಇದನ್ನು ಆ್ಯಡ್ ಮಾಡ್ಕೋಬೇಕಂತ ಹೇಳಿ ನಿಮ್ಗೆ ಕಂಪ್ಲೀಟ್ ವಿಡಿಯೋನ ಹಾಕಿರ್ತೀನಿ. ಸೊ ಬೇಕಾದರೆ ನೋಡ್ಕೋಬೋದು ನೀವು. ಅದಾದಮೇಲೆ ಇಲ್ಲಿ ನಾನು ಕೊರಳಿನ ಶೇಪಿಗಾಗಿ 2 ಇಂಚು ಮತ್ತು ಅರ್ಧ ಭುಜದ್ದು ನಾನಿಲ್ಲಿ 3.25 ಇಂಚಿಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಡೋರಿ ಇಡ್ತೀವಿ ಅಂತ ಹೇಳಿದರೆ 3 ಇಂಚು ಸಾಕಾಗುತ್ತೆ. ಸೊ ನಾನು ಡೋರಿ ಇಡೋದಿಲ್ಲ, ಅದಕ್ಕೋಸ್ಕರ 3.25 ಇಂಚನ್ನ ನಾನು ತೊಗೊಳ್ತಾ ಇದ್ದೀನಿ. ಅದಾದಮೇಲೆ ಕೊರಳು ಅಂದರೆ ಮುಂಭಾಗಿನ ಕೊರಳು ಎಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಇದು 5.5 ಇಂಚಿತ್ತು. ಅದಕ್ಕೆ ನಾನು ಒಂದು ಅರ್ಧ ಇಂಚನ್ನ ಆ್ಯಡ್ ಮಾಡಿಕೊಂಡು 6 ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕಂಕುಳು 5.5 ಇಂಚು. ಭಾಳ ತೆಳ್ಳಗಿದ್ದವ್ರಿಗೆ 5.5 ಇಂಚು ಬರುತ್ತೆ, ಸ್ವಲ್ಪ ದಪ್ಪ ಇದ್ದವ್ರಿಗೆ 6.5 ಇಂಚು ಈ ಥರ ಬರುತ್ತೆ. ಸೊ ನೋಡಿಕೊಂಡು ಆ ಬ್ಲೌಸ್ನಲ್ಲಿ ಯಾವ ಥರ ಇದೆ ಅಂಥೇಳಿ ನೋಡ್ಕೊಂಡ್ಬಿಟ್ಟು ನೀವು ಈ ಥರ ಇದನ್ನು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ನಾನು ಕಂಕುಳು ಮತ್ತು ಕೊರಳಿನ ಭಾಗನ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಕೇಲ್ನ ಸಹಾಯದಿಂದ ಒಂದು ಗೆರೆನ ಎಳ್ಕೊಂಡ್ಬಿಡ್ತೀನಿ. ಸ್ಕೇಲು ಇರೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ಅದು ಬಿಗ್ನರ್ಸ್ ಆಗಿದ್ದರೆ ಇನ್ನೂ ತುಂಬಾ ಯೂಸ್ ಆಗುತ್ತೆ. ಈ ಥರ ನೀವು ಸ್ಕೇಲ್ನಿಂದ ಅಳತೆ ಹಾಕ್ಕೊಂಡು ಗೆರೆನ ಹಾಕ್ಕೊಂಡಿದ್ದಾದಮೇಲೆ ಒಂದು ಕೊರಳಿಗೆ ನಾನು ರೌಂಡ್ ಶೇಪ್ನ ಹಾಕ್ಕೊಂಡಿದ್ದೀನಿ. ಸೊ ರೌಂಡ್ ಶೇಪಲ್ಲದೆ ನೀವು ಯಾವ ಶೇಪ್ ಬೇಕಾದರೂ ಯಾವ ಡಿಸೈನ್ ಬೇಕಾದರೂ ನೀವು ಕೊಟ್ಕೋಬೋದು. ಸೊ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ರೌಂಡ್ ಶೇಪ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಕಂಕುಳಿಗೆ ನಾನು 1.5 ಇಂಚು ಮತ್ತು 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 1.5 ಇಂಚು ಬ್ಯಾಕಲ್ಲಿ ಹೋಗುತ್ತೆ, 1 ಇಂಚು ಮುಂಭಾಗ ಬರುತ್ತೆ. ಹಾಗಂಥೇಳಿ ನಾನು ರೌಂಡ್ನ ಶೇಪ್ನ ತೆಗೆದು ಈ ಥರ ಮಾರ್ಕ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಕ್ರಾಸ್ ಬೆಲ್ಟ್ನ ಕೆಳಗಡೆ 3.5 ಇಂಚು, ಮೇಲ್ಗಡೆ 2.25 ಇಂಚಿಗೆ ನಾನು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಸೊ ಅವರ ಬ್ಲೌಸಿಂಗ್ ತಕ್ಕಂತೆ ನೀವು ಅಳತೆನ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಈ ಥರ ನಾನು ಅಳತೆ ಮಾಡಿಕೊಂಡು ಒಂದು ಗೆರೆನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೋಡಿ, ಈ ಥರ ನಮ್ಮ ಅರ್ಧ ಭಾಗದ ಫ್ರಂಟ್ ಭಾಗ ಈ ಥರ ಮುಗಿಯುತ್ತೆ. ಸೊ ಇವಾಗ ಡಾರ್ಚಿನ ಕಡೆ ಹೋಗೋಣ. ಸೊ ಡಾರ್ಚು ಅವರ ಎದೆ ಸುತ್ತಳತೆಯ ಅಳತೆಗೆ ತಕ್ಕಂತೆ ಇರುತ್ತೆ. ಸೊ ನೋಡಿಕೊಂಡು ಅವರ ಬ್ಲೌಸಲ್ಲಿ ಯಾವ ಥರ ಡಾರ್ಚ್ಗಳು ಇದೆ ಅಂಥೇಳಿ ಮಾರ್ಕ್ ಮಾಡಿಕೊಂಡು ನೀವು ಅಲ್ಲಿ ಹಾಕೋಬೇಕಾಗತ್ತೆ. ಸೊ ನೋಡಿ, ನಾನಿಲ್ಲಿ ಈಗ ಬಟನ್ ಪಟ್ಟಿ ಏನಿರುತ್ತಲ್ಲ ಆ ಕಡೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಬಗಲಿನ ಸೈಡು 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮತ್ತು ಫಿಟ್ಟಿಂಗ್ ಲೈನ್ ಏನು ಬರುತ್ತೋ ಆ ಕಡೆಯಿಂದ ನಾನು ಮಿಡ್ಲು 3 ಇಂಚಿಗೆ ಬರುತ್ತೆ. ಸೊ ಅದನ್ನು ನಾನು ಈ ಕಡೆಯಿಂದ 4.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚಿಗೆ ಶೇಪಿಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು, 4.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ಬರೀ ನಾನು ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಶೇಪಿಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಕೆಳಗಡೆ ನಾವು 3.25 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮೇಲ್ಗಡೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ತೋರಿಸ್ತಾ ಇದ್ದೀನಲ್ಲ, ಮಾರ್ಕ್ ಮಾಡ್ಕೊಂಡಿದ್ದು ಆದಮೇಲೆ ಅದನ್ನು ಸಹಿತ ಈ ಥರ ಗೆರೆನ ಎಳ್ಕೋಬೇಕಾಗತ್ತೆ. ಸೊ ನೋಡಿ, ಈ ಥರ ಗೆರೆನ ಎಳ್ಕೊಂಡಿದ್ದು ಆದಮೇಲೆ ಅದು ಎದೆಯ ಭಾಗಕ್ಕೆ ಹೋಗೋದ್ರಿಂದ ನಾವು ಕರೆಕ್ಟಾಗಿ ಡಾರ್ಚನ್ನ ಹಾಕೋಬೇಕಾಗುತ್ತೆ. ಮೇನ್ ಇಂಪಾರ್ಟೆಂಟ್ ಡಾರ್ಚ್ಗಳೇ ಆಗಿರುತ್ತೆ, ಅದಕ್ಕೋಸ್ಕರ. ಸೊ ನೋಡಿ, ಈ ಥರ ಡಾರ್ಚ್ನ ಹಾಕ್ಕೊಂಡು ಅರ್ಧ ಇಂಚಿಗೆ ಶೇಪ್ನ ತೆಕ್ಕೋಬೇಕಾಗತ್ತೆ.
ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಥೇಳಿ ಕೇಳ್ಕೊತೀನಿ. ಸೊ ನೋಡಿ, ಈ ಥರ ನಮ್ಮದು ಕಂಪ್ಲೀಟಾಗಿ ಬ್ಲೌಸು ಮಾರ್ಕಿಂಗ್ ಆಯಿತು. ಇವಾಗ ಕಟ್ಟಿಂಗ್ ಯಾವ ಥರ ಮಾಡೋದು ಅಂಥೇಳಿ ನೋಡ್ಕೊಂಬಿಡೋಣ. ಮೊದಲಿಗೆ ನಾನಿಲ್ಲಿ ಕ್ರಾಸ್ ಬೆಲ್ಟ್ನ ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೀಗೆ ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾ ಇರ್ರಿ. ನೋಡಿರಿ, ಇವಾಗ ನಾನು ಕ್ರಾಸ್ ಬೆಲ್ಟ್ನ ಕಟ್ ಮಾಡಿದ್ದಾದಮೇಲೆ ಬಗ್ಲಿನ ಸೈಡ್ ಏನಿರುತ್ತೋ ಸೊ ಅದನ್ನು ನಾನು ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೀವು ಮಧ್ಯೆ ಇದನ್ನು ಕಟ್ ಮಾಡ್ದೇನೋ ಸ್ಟಿಚ್ ಮಾಡ್ಬೋದು. ಅದಕ್ಕಿಂತ ಈ ಥರ ನೀವು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಸುಲಭ ಆಗುತ್ತೆ. ಸೊ ನೋಡಿ, ನಾನು ಫ್ರಂಟ್ ಪಾರ್ಟ್ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ. ಸೊ ನೋಡಿ, ಇವಾಗ ನಾನು ಬ್ಯಾಕಲ್ಲಿ ಕಟ್ ಮಾಡಿದ್ನಲ್ಲ, ಈಗ ಫ್ರಂಟಲ್ಲಿ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಇವಾಗ ಕಂಕುದು ಕಟ್ ಮಾಡಾಯಿತು. ಇವಾಗ ಕೊರಳಿನ ಭಾಗನೂ ಈ ಥರ ನೀವು ಕಟ್ ಮಾಡ್ಕೊಂಡ್ರಿ ಅಂದರೆ ತುಂಬಾ ಯೂಸ್ ಆಗುತ್ತೆ ನಿಮಗೆ. ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಕಟ್ ಮಾಡಿ ತೆಕ್ಕೊಂಡ್ಬಿಡ್ಬೋದು. ಸೊ ಡಾಟ್ಸ್ಗಳನ್ನು ಈ ಕಡೆ ನಾವು ಹಾಕೊಂಡಿರ್ತೀವಲ್ಲ ಮಾರ್ಕು, ಈ ಕಡೆ ನೀವು ಟ್ಯಾಪ್ ಮಾಡ್ಕೊಂಡ್ರಿ ಅಂತ ಹೇಳಿದರೆ ಅದೇ ಮಾರ್ಕು ಆ ಕಡೆನೂ ಬರುತ್ತೆ. ಮತ್ತು ಟೇಪ್ ಹಿಡ್ಕೊಂಡು ನೀವು ಅಳತೆ ಮಾಡೋದು ತಪ್ಪತ್ತೆ. ಸ್ವಲ್ಪ ಯೂಸ್ ಆಗುತ್ತೆ ಅಂಥೇಳಿ ನಾನು ಈ ಒಂದು ಟಿಪ್ಸ್ನ ನಿಮಗೆ ಹೇಳ್ತಾ ಇದ್ದೀನಿ. ಟಿಪ್ಸ್ಗಳು ಬರ್ತಾ ಇರುತ್ತೆ, ಹಾಗೆ ನೀವು ಪೂರ್ತಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡ್ತಾ ಇದ್ರಿ ಅಂತ ಹೇಳಿದರೆ ಒಂದೊಂದೇ ಟಿಪ್ಸು ನಿಮಗೆ ಮೈಂಡ್ನಲ್ಲಿ ಸೇವ್ ಆಗುತ್ತೆ. ನೋಡಿ, ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಿಗೋಣ್ರಿ ಮತ್ತೊಂದು ವಿಡಿಯೋದಾಗ. ನಮಸ್ಕಾರ.